ಕಳೆದ ಬಾರಿ ಯಾವುದೋ ಒಂದು ತಗ್ಲಕ್ಕು ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾತಾಡ್ತಾ ಭಾಳ ಉದ್ದಟತನದಿಂದ ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ, ನನ್ನ ಭಾಷೆಯ ಬಗ್ಗೆ ಒಂದು ರೀತಿಯ ಕೆಟ್ಟ ಪದಗಳನ್ನು ಬಳಸಿ ಮೊದಲು ತಮಿಳು ಅನಂತರ ಕನ್ನಡ ಇಂಥ ಮಾತನ್ನು ಹೇಳಿ ಇಡೀ ಕರ್ನಾಟಕದ ಕನ್ನಡಿಗರ ಅವಮಾನ ಮಾಡಿದ್ದಾರೆ. ಬಹುಶಃ ನಾನು ತಮಿಳುನಾಡಿನ ಜನರನ್ನು ನಾನು ಮೆಚ್ಕೋತೀನಿ. ಅವರು ಒಂದು ಮಾತು ಹೇಳಿದರು, ಯಾವಾಗ ಕರ್ನಾಟಕದಲ್ಲಿ ಕಮಲ್ ಹಾಸನ್ ಚಿತ್ರ ಬಿಡುಗಡೆ ಆಗಲಿಲ್ವೋ ಆ ಸಂದರ್ಭದಲ್ಲಿ ಅಲ್ಲಿಯ ಜನ ಮಾತನಾಡಿದರು, ಕಮಲ್ ಹಾಸನ್ಗೆ ಯಾಕೆ ಬೇಕಾಗಿತ್ತು, ತಮಿಳುನಾಡಲ್ಲಿ ಇದ್ದುಕೊಂಡು ಕರ್ನಾಟಕದ ಬಗ್ಗೆ ಯಾಕೆ ಮಾತಾಡಬೇಕು, ಅವ್ರನ್ನ ಯಾಕೆ ಹೀಯಾಳಿಸ್ಬೇಕು, ಆ ಭಾಷೆಯನ್ನು ಯಾಕೆ ಕಡೆಗಣಿಸಬೇಕು ಅಂತ ಹೇಳಿ ಅಲ್ಲಿಯ ಜನರೇ ಅವ್ರನ್ನ ಅಚ್ಚಿಮಾರಿ ಹಾಕಿದ್ರು. ಅದಕ್ಕೆ ಅವ್ರನ್ನ ಅಭಿನಂದಿಸ್ತೀನಿ. ಇವತ್ತು 35 ವರ್ಷಗಳ ಹಿಂದೆ ಬಿಡುಗಡೆ ಆಗಿರುವಂಥ ಒಂದು ನಾಯಕನ್ ಅನ್ನೋ ಒಂದು ಚಿತ್ರನ ಇವತ್ತು ಇಲ್ಲಿ ಬಿಡುಗಡೆ ಮಾಡೋದಕ್ಕೆ ಕಣ್ಣಾಮುಚ್ಚ ಆಟ ಆಡ್ತಾ ಇದ್ದಾರೆ. ಯಾವುದೇ ಕಾರಣದಲ್ಲೂ ಯಾವುದೇ ಕಮಲ್ ಹಾಸನ್ ಪಿಕ್ಚರ್ ಹಳೇದಾಗಲಿ ಹೊಸದಾಗಲಿ ಅವನು ಕೋರ್ಟ್ ಹೇಳಿದ್ದಾರೆ, ಕೋರ್ಟ್ನ ಆದೇಶವನ್ನು ಉಲ್ಲಂಘಿಸಿ ಇವತ್ತು ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಕೋರ್ಟ್ ಏನು ಹೇಳ್ತು, ನೀವು ಮಾಡಿರೋ ತಪ್ಪಿಗೆ ಕನ್ನಡಿಗರ ಕ್ಷಮೆಯನ್ನು ಕೇಳಿ ಆಮೇಲೆ ಬಿಡುಗಡೆ ಮಾಡಿ ಅಂದರು. ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ ಹೋದ್ರು ಕೂಡ ಅಲ್ಲಿ ಏನೇ ಅವ್ರ ಪರವಾಗಿ ಏನೇ ಆಗಿರ್ಬೋದು, ಕರ್ನಾಟಕದಲ್ಲಿ ಕನ್ನಡಿಗರು ಆ ಚಿತ್ರವನ್ನು ಬಿಡುಗಡೆ ಮಾಡಲಿಲ್ಲ. ಅದೇ ಕಾರಣಗಳನ್ನ ಇಟ್ಕೊಂಡು ಇವತ್ತು ಕಣ್ಣ ಮುಚ್ಚೆ ಈ ಒಂದು ನಾಯಕನ್ ಚಿತ್ರವನ್ನು ಬಿಡುಗಡೆ ಮಾಡಕ್ಕೆ ಹೊರಟಿದ್ದಾರೆ. ಯಾವುದೇ ಕಾರಣದಲ್ಲೂ ಕರ್ನಾಟಕದಲ್ಲಿ ಕಮಲ್ ಹಾಸನ್ ಚಿತ್ರ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿ ಈ ಒಂದು ಮಾಲೀಕರ ಮೇಲೆ ಒತ್ತಡವನ್ನು ತರೋದ್ರ ಮೂಲಕ ನಾನು ಇಡೀ ಕರ್ನಾಟಕದ ಎಲ್ಲರಿಗೂ ಸ್ವಾಭಿಮಾನ ಇದ್ದರೆ, ಕರ್ನಾಟಕದ ಮೇಲೆ ಎಲ್ಲರಿಗೂ ಸ್ವಾಭಿಮಾನ, ಭಾಷೆ ಮೇಲೆ ಸ್ವಾಭಿಮಾನ ಇದ್ದರೆ ಎಲ್ಲ ಚಿತ್ರಮಂದಿರಗಳು ಕೂಡ ಇವತ್ತು ನಾನು ಅವರನ್ನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿಕೊಳ್ತೀನಿ. ಯಾವುದೇ ಕಾರಣದಲ್ಲೂ ಕಮಲ್ ಹಾಸನ್ ಕ್ಷಮೆ ಕೇಳುವವರೆಗೂ ನಿಮ್ಮ ಚಿತ್ರಮಂದಿರಗಳಲ್ಲಿ ನಾಯಕನ ಚಿತ್ರವನ್ನು ಬಿಡುಗಡೆ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಆ ಮಾಲೀಕರಲ್ಲಿ ನಾನು ಮನವಿ ಮಾಡಿಕೊಡ್ತೀನಿ. ಈಗಾಗಲೇ ಕೆಲವು ಮಾಲೀಕರು ಅದನ್ನು ತಿರಸ್ಕಾರ ಮಾಡಿದ್ದಾರೆ. ನಾವು ಯಾವುದೇ ಕಾರಣದಲ್ಲೂ ನಾವು ಚಿತ್ರವನ್ನು ಬಿಡುಗಡೆ ಮಾಡಲ್ಲ ಅಂತ ಹೇಳಿದ್ದಾರೆ. ಭಾಳಷ್ಟು ಜನ ಇವತ್ತು ಯಾವುದನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಪತ್ರಿಕೆಯ ಮಾಧ್ಯಮದಲ್ಲೂ ಕೂಡ ಇವತ್ತು ಪ್ರಕಟಣೆ ಬಂದಿಲ್ಲ. ನಾವೆಲ್ಲ ಮಾಧ್ಯಮದಿಂದ ಮನವಿ ಮಾಡಿಕೊಂಡಿದ್ದೀವಿ. ಕಮಲ್ ಹಾಸನ್ ಕ್ಷಮೆ ಕೇಳೋವರೆಗೂ ಕೂಡ ಯಾವುದೇ ಒಂದು ಇಂಚು ಕೂಡ ಅವರ ಸಿನಿಮಾದ ಬಗ್ಗೆ ಅಥವಾ ಅವನ ಬಗ್ಗೆ ಬರೀಬಾರ್ದು. ಇದು ಕನ್ನಡಿಗರ ಮನವಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿವಿ. ನೋಡೋಣ, ಇವತ್ತು ಓರಿಯನ್ ಮಾಲ್ಗೆ ಹೋಗ್ತೀವಿ, ಅಲ್ಲೇನಾದರೂ ಚಿತ್ರ ಬಿಡುಗಡೆ ಮಾಡಿದರೆ ಮುಂದಿನ ಆಗುಗಳಿಗೆ ಆ ಓರಿಯನ್ ಮಾಲೀಕರೇ ಹೊಣೆ ಆಗ್ತಾರೆ. ಈ ಮಾತನ್ನು ನಾನು ತಮ್ಮ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈಗ ಏನು ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೋ ಆ ಹೋರಾಟಕ್ಕೆ ಬೆಂಬಲವನ್ನು ನಾವೆಲ್ಲರೂ ಕೂಡ ಕೊಡ್ತಾ ಕಬ್ಬನ್ನು ಇಲ್ಲಿ ತರಿಸಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸೋದ್ರ ಮೂಲಕ ಸರ್ಕಾರ ಅವರ ಬೇಡಿಕೆಯನ್ನು ಆದಷ್ಟು ಬೇಗ ಈಡೇರಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಯಾವುದೇ ಸರ್ಕಾರ ಆಗಿರಲಿ, ಕೇಂದ್ರ ರಾಜ್ಯ, ಇದು ಕೇವಲ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದು. ಇವತ್ತು ನಿರಂತರವಾಗಿ ಲಕ್ಷಾಂತರ ಜನ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಈ ಒಂದು ಸಭೆಯನ್ನು ಉದ್ದೇಶಿಸಿ ಶಿವರಾಮೇಗೌಡರು ಮಾತನಾಡ್ತಾರೆ. ಹಿಂದೆ ತಗ್ಲಕ್ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಒಂದು ತಗ್ಲೈಫ್ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಕಮಲ್ ಹಾಸನ್ ಉದ್ದಟತನದಿಂದ ಮಾತಾಡಿದರು. ಅದು ಎಲ್ರಿಗೂ ಗೊತ್ತಿದೆ. ಏನು, ಮೊದಲು ತಮಿಳಿನಿಂದ ಕನ್ನಡ ಹುಟ್ಟಿದ್ದು, ಇದು ಇಡೀ ಕರ್ನಾಟಕದ ಜನ ಖಂಡಿಸಿದ್ದೀವಿ. ಹಾಗಾಗಿ ಅವನ ಚಿತ್ರ ಬಿಡುಗಡೆಗೆ ನಾವು ಅಡ್ಡಿಪಡಿಸಿದ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರು ಕೋರ್ಟ್ಗೆ ಹೋದರು. ಕೋರ್ಟ್ ಏನು ಹೇಳ್ತು, ನೀನು ಮಾತಾಡಿದ್ದು ತಪ್ಪು, ರಾಜ್ಯಗಳ ಮೇಲೆ ವೈಮನಸ್ಸನ್ನು ತರಬಾರ್ದು ಅಂತ ಹೇಳಿ ಕೋರ್ಟ್ ಅವರಿಗೆ ಛೀಮಾರಿ ಹಾಕಿ ಕರ್ನಾಟಕದ ಕನ್ನಡಿಗರನ್ನ ಕ್ಷಮೆ ಕೇಳಬೇಕು ಅಂತ ಹೇಳಿದ್ರು. ಆದರೂ ಅವನು ಸುಪ್ರೀಂ ಕೋರ್ಟ್ಗೆ ಹೋದ. ಅಲ್ಲೂ ಕೂಡ ಅವನಿಗೆ ಯಶಸ್ಸು ಸಿಗಲಿಲ್ಲ.
ನ್ಯಾಯವಾದಿಗಳು ಕೊಟ್ಟಂಥ ತೀರ್ಪನ್ನು ಆದೇಶವನ್ನು ಇವರು ಪಾಲನೆ ಮಾಡದೆ ಹೋದರೆ ಇವನು ಸಂವಿಧಾನಕ್ಕೆ ಏನು ಗೌರವವನ್ನು ಕೊಡ್ತಾನೆ ಅನ್ನೋದು ನಮ್ಮ ಪ್ರಶ್ನೆ. ಇವತ್ತು ಹಿಂದೆ ಸುಮಾರು 35 ವರ್ಷಗಳ ಹಿಂದೆ ಬಿಡುಗಡೆ ಆದಂಥ ನಾಯಕನ ಚಿತ್ರವನ್ನು ಬಿಡುಗಡೆ ಮಾಡೋದಕ್ಕೆ ಹೊರಟಿದ್ದಾರೆ. ಅದು ಏನು ಕದ್ದು ಮುಚ್ಚಿ, ಒಂದ್ಸರಿ ಪೇಪರಲ್ಲಿ ಹಾಕ್ತಾರೆ, ಒಂದ್ಸಲ ಹಾಕಲ್ಲ, ಒಂದ್ಸಲ ORMLಗೆ ಫೋನ್ ಮಾಡ್ತಾರೆ, ಇನ್ನೊಂದ್ಸಲ ಥಿಯೇಟ್ರಿಗೆ ಮಾಡ್ತಾರೆ, ನಾವೇನು ಹಾಕಲ್ಲ ನೀವು ಹಾಕ್ಬಿಡಿ ಅಂತ ಹೇಳ್ಬಿಟ್ಟು. ಇವತ್ತು ಅದರ ವಿರುದ್ಧವಾಗಿ ನಾವು ಓರಿಯನ್ ಮಾಲೆ ಆಗಿರ್ಬೋದು, ಯಾವುದೇ ಪ್ರದರ್ಶಕರಾಗಿರ್ಬೋದು, ಅವರಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಬಂದಿದ್ವಿ. ಕಮಲ್ ಹಾಸನ್ ಸಿನಿಮಾ ಹಳೇದಾಗಲಿ ಹೊಸದಾಗಲಿ ಅವನು ಕ್ಷಮೆ ಕೇಳೋವರೆಗೂ ಕೂಡ ಕರ್ನಾಟಕದಲ್ಲಿ ಬಿಡುಗಡೆ ಆಗಬಾರ್ದು ಅಂತ ಹೇಳಿ ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಇದಕ್ಕೆ ಸ್ಪಂದಿಸಿದ್ದಾರೆ ಚಿತ್ರಮಂದಿರದ ಮಾಲೀಕರು, ಸ್ಪಂದಿಸಿದ್ದಾರೆ, ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಯಾರೂ ಕೂಡ ಈ ಚಿತ್ರವನ್ನು ಹಾಕ್ತಾ ಇಲ್ಲ ಅಂತ ಹೇಳಿ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅಕಸ್ಮಾತ್ ಏನಾದರೂ ಅವರು ಕದ್ದು ಮುಚ್ಚಿ ಬಿಡುಗಡೆ ಮಾಡಿದ್ರೆ ಇದನ್ನು ಏನು ನಷ್ಟ ಅಥವಾ ಏನಾಗುತ್ತೋ ಅದನ್ನು ಅವರು ಅನುಭವಿಸ್ಬೇಕಾಗುತ್ತೆ. ಅದೇ ಆ ನಂಬಿಕೆ ಮೇಲೆ ನಾವು ಹೋಗ್ತಾ ಇದ್ದೀವಿ. ಕರ್ನಾಟಕದಾದ್ಯಂತ ಎಲ್ಲೂ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಹೇಳಿ ಸಂಬಂಧಪಟ್ಟವರೇ ಹೇಳಿದ್ದಾರೆ. ಆ ಭರವಸೆ ಮೇಲೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ಇವತ್ತು ಏನು ಕಮಲ್ ಹಾಸನ್ ಅವರಿಗೆ ಒಂದು ಎಚ್ಚರಿಕೆಯ ಮಾತನ್ನು ಹೇಳ್ತೀನಿ. ನೀವು ಇನ್ನು ಮುಂದೆ ಸಿನಿಮಾ ಮಾಡಬೇಕು, ಬಿಡುಗಡೆ ಮಾಡಬೇಕು ಅಂದರೆ ಕರ್ನಾಟಕವನ್ನು ಬಿಟ್ಟು ನೀವು ಎಲ್ಲಾದರೂ ಮಾಡಿಕೊಡಿ, ನಮ್ಮ ಅಭ್ಯಂತರ ಇಲ್ಲ. ನೀವು ಕ್ಷಮೆ ಕೇಳೋವರೆಗೂ ಕರ್ನಾಟಕದಲ್ಲಿ ಚಿತ್ರ ಬಿಡುಗಡೆ ಮಾಡಿಸ್ತೀವಿ. ಸರ್, ಇವತ್ತು ಯಾರು ಕೂಡ ರಿಲೀಸ್ ಮಾಡಿಲ್ಲ, ಸ್ವಾಭಿಮಾನವನ್ನ ಮೆರೆದಿದ್ದಾರೆ, ರಿಲೀಸ್ ಮಾಡಿ. ಅದಕ್ಕಾಗಿ ನಮ್ಮ ಶಿವರಾಮೇಗೌಡರು ಆಗಲೇ ಹೇಳಿದರು, ಇಡೀ ಕರ್ನಾಟಕದ ಎಲ್ಲ ಪ್ರದರ್ಶಕರಿಗೆ ಅವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಇದು ಸ್ವಾಭಿಮಾನದ ಪ್ರಶ್ನೆ, ಕನ್ನಡಿಗರ ಪ್ರಶ್ನೆ, ಕನ್ನಡದ ಪ್ರಶ್ನೆ. ಹಾಗಾಗಿ ಅವ್ರು ಯಾರೂ ಕೂಡ ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳೋದನ್ನು ರಕ್ಷಣಾ ವೇದಿಕೆಯ ಶಿವರಾಮೇಗೌಡರು ಅಭಿನಂದಿಸಿದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪರವಾಗಿ ನಾನು ಕೂಡ ಅವರನ್ನು ಅಭಿನಂದಿಸ್ತೀನಿ. ಸರ್, ಇವತ್ತು ರೈತರು ಇದು ಕಬ್ಬಿನ ಬೆಲೆ ಬಗ್ಗೆ ಹೋರಾಟವನ್ನು ಮಾಡ್ತಾ ಇರುವಂತದ್ದು, ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಏನು ನಿಮ್ಮ ಅನಿಸಿಕೆ? ಈಗ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಅಂಗಳದಲ್ಲಿದೆ. ಮುಖ್ಯಮಂತ್ರಿಗಳು ಗ್ರಾಮಾಂತರ ಪ್ರದೇಶದಿಂದ ಬಂದಂಥವರು, ರೈತರ ಕಷ್ಟ ಸುಖ ಗೊತ್ತಿರುತ್ತೆ. ಅವರು ಕರೆಸಿ ಕೂರಿಸಿ ಮಾತನಾಡಿ ಅವರಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು. ಮತ್ತು ಕೇಂದ್ರ ಸರ್ಕಾರ ಏನು ಇಲ್ಲಿದ್ದಾರಲ್ಲ MP ಗಳು, ಅವ್ರು ಏನು ಮಾಡ್ತಾವ್ರೆ? ಕತ್ತೆ ಕಾಯ್ತಾವ್ರ? ಅವ್ರಿಗೆ ಜವಾಬ್ದಾರಿ ಇಲ್ವಾ? ಎಲ್ಲ ಹೋಗಿ ಅವ್ರನ್ನ ಜೊತೆ ಸೇರಿಕೊಂಡು ರಾಜಕೀಯ ಮಾಡ್ತಾ ಇದ್ದೀರಲ್ಲ. ನೀವು ಕೇಂದ್ರದ ಮೇಲೆ ಯಾಕೆ ಒತ್ತಡ ತರ್ತಾ ಇಲ್ಲ? ಮಾನ್ಯ ಮುಖ್ಯಮಂತ್ರಿಗಳನ್ನು ಅತ್ಯಂತ ಕಳಕಳಿಯಿಂದ ನಾನು ಮನವಿ ಮಾಡ್ಕೊಳ್ತೀನಿ. ರೈತರ ಸಮಸ್ಯೆಯನ್ನು ಬೇಕಾದಷ್ಟು ಬಗೆಹರಿಸಿದ್ದೀರ. ಇವತ್ತು ಕೂಡ ಅವರ ಸಮಸ್ಯೆಯನ್ನು ಬಗೆಹರಿಸಿ ರೈತರನ್ನ ಕರ್ನಾಟಕದಲ್ಲಿ ಉಳಿಸಿ, ರೈತ ಉಳಿದ್ರೆ ನಾವೆಲ್ಲ ಉಳಿತೀವಿ. ಅವನು ಅನ್ನದಾತ, ಅವನ ಬೇಡಿಕೆ ಏನಿದೆಯೋ ಅದನ್ನು ಸಮರ್ಪಕವಾಗಿ ಕೂತು ಚರ್ಚೆ ಮಾಡಿ, ವಯಾ ಮೀಡಿಯಾ ಆ ಕಡೆ ಈ ಕಡೆ ಚರ್ಚೆ ಮಾಡಿ ಅದನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿ ನಾನು ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದ್ದೀನಿ. ಮುಂದಿನ ದಿವಸಗಳಲ್ಲಿ ಮತ್ತೆ ಏನಾದರೂ ಕಮಲ್ ಹಾಸನ್ ವಿಚಾರವಾಗಿ ಅಥವಾ ಆ ಸಿನಿಮಾಗಳನ್ನು ರಿಲೀಸ್ ಮಾಡುವುದಕ್ಕೆ ಪ್ಲಾನ್ ಮಾಡಿದ್ರೆ ಇಲ್ಲ, ಅದನ್ನ ಶಿವರಾಮೇಗೌಡರು ಹೇಳ್ತಾರೆ. ಹೇಳಿ ನೀವು. ಇವಾಗ ರೈತರ ಪ್ರೊಟೆಸ್ಟ್ಗೆ ನಿಮ್ಮ ಬೆಂಬಲ ಇದೆಯಾ? ರಸ್ತೆಗೆ ಕಬ್ಬು ಚಲಾಕ್ಬಿಟ್ಟು ಮಾಡಿದ್ದೀವಿ. ಶಿವರಾಮೇಗೌಡ ಈಗ ಅವರು ಮಾತಾಡಿದ್ದಾರೆ. ನಾನು ಕುವೆಂಪು ಅವರು ಹೇಳಿದ್ದಾರೆ, ರೈತರನ್ನ ನೇಗಿಲಾಗಿ ಉಳುವ ಯೋಗಿಗೆ ಹೋಲಿಸಿದ್ದಾರೆ. ಆ ಯೋಗಿ ಹೆಸರಿನಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಂಥ ಯಾವುದೇ ಸರ್ಕಾರ, ಕೇಂದ್ರ ಆಗಿರಲಿ ರಾಜ್ಯ ಆಗಿರಲಿ, ಮತ್ತು ಆಯ್ಕೆಯಾಗಿ ಬಂದಂಥ ಜನಪ್ರತಿನಿಧಿಗಳು, ಅದರಲ್ಲೂ ಸಂಸದರು, ನೀವು ರೈತರ ಸಮಾಧಿ ಮೇಲೆ ಅರಮನೆ ಕಟ್ಟಕ್ಕೆ ಹೋಗಬೇಡಿ. ಅವ್ರು ಕೇಳ್ತಾ ಇರೋದೇನು, ನೆರೆ ರಾಜ್ಯದಲ್ಲಿ 3600 ಇದೆ, ನಮಗೆ 3500 ಕೊಡಿ. ಅಲ್ಲಿ ಅಳತೆ ಮಾಡ್ತಕ್ಕಂಥ ಮಾಪನದಲ್ಲಿ ಮೋಸ ಇದೆ, ಅದನ್ನು ಸರಿ ಮಾಡಿ. ಆಮೇಲೆ ನಾವು ಬೆಳೆದಂಥ ಕಬ್ಬಿಗೆ ನಿಗದಿತ ಸಮಯಕ್ಕೆ ನಮ್ಮ ಹಣವನ್ನು ಹಿಂದಿರುಗಿಸಿ. ಈ 3 ನ್ಯಾಯಯುತವಾದ ಬೇಡಿಕೆಗಳಿಗೆ ರೈತರು 5 ದಿವಸ ರಸ್ತೆಯಲ್ಲಿ ಕುಂತು ಹಗಲು ರಾತ್ರಿ ಬಿದ್ದು ಒದ್ದಾಡಬೇಕಾ? ಮತ್ತು ಈ ರೈತರ ನೇಗಿಲ ಯೋಗಿ ಹೆಸರಿನಲ್ಲಿ ಯಾಕೆ ಬಳಸ್ತಾರೆ ಇವರು? ಆದ್ದರಿಂದ ಈ ಕೂಡಲೇ ಈ ರೈತರ ಭಾವನೆಗೆ ಎಲ್ಲ ರಾಜಕಾರಣಿಗಳು ಒಮ್ಮತದ ತೀರ್ಮಾನದಿಂದ ಅವ್ರ ಸಮಸ್ಯೆನ ಬಗೆಹರಿಸಬೇಕು. ಇವತ್ತು ಸಾಂಕೇತಿಕವಾಗಿ ಕಬ್ಬನ್ನು ರಸ್ತೆಗೆ ಎಸೆಯೋದ್ರ ಮುಖಾಂತರ, ಚೆಲ್ಲೋದ್ರ ಮುಖಾಂತರ ನಾವು ಸಾರಾ ಗೋವಿಂದ್ ಅವರು, ಕನ್ನಡ ಪರ ಸಂಘಟನೆಗಳು ನಿಮ್ಮ ಹೋರಾಟದಲ್ಲಿ ಭಾಗಿಯಾಗಿದ್ದೀವಿ ಅಂತ ತೋರಿಸಿದ್ವಿ. ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಯಾವುದೇ ಹಂತಕ್ಕಾರ ತೊಗೊಂಡೋಗಿ ರೈತರ ಪರ ನಿಲ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಸರ್ಕಾರ ಕೊಡ್ತೀವಿ. ಕಮಲ್ ಹಾಸನ್ ಗೊತ್ತಿದೆ ನಿಮಗೆಲ್ಲ, ನಾಡದ್ರೋಹಿ. ಕನ್ನಡ ಒಂದು ಸುಂದರವಾದ ಭಾಷೆ
ತಮಿಳಿಗೆ ಹುಟ್ಟಿದ್ದೆ ಅಂತಕ್ಕಂಥ ಒಂದು ಕೆಟ್ಟ ಹೇಳಿಕೆಯನ್ನು ಕೊಟ್ಟಿದ್ದ. ದುರಂತ. ಆ ಸಮಯದಲ್ಲಿ ನಮ್ಮವರು ಯಾರೋ ಇದ್ರು ಅಲ್ಲಿ, ಖಂಡಿಸ್ಲಿಲ್ಲ ಅದನ್ನು. ಕನ್ನಡ ಪರ ಹೋರಾಟಗಾರರು, ವಾಣಿಜ್ಯ ಮಂಡಳಿಯವರು ಭಾಳ ಗಟ್ಟಿತನದಲ್ಲಿ ಖಂಡಿಸಿ ನ್ಯಾಯಾಲಯವು ಸಹ ಅವನಿಗೆ ಎಚ್ಚರಿಕೆಯನ್ನು ಕೊಡ್ತು, ಭಾಷೆಯಲ್ಲಿ ಜನರ ಭಾವನೆಗೆ ವಿರುದ್ಧವಾಗಿ ಹೋಗಬಾರ್ದು ಅಂತ. ಆದರೂ ಅವನು ದಾಷ್ಟತನದಲ್ಲಿ ಎಲ್ಲ ವಾಮ ಮಾರ್ಗದಲ್ಲಿ ಎಲ್ಲ ಒಂದಷ್ಟು ಕುತಂತ್ರಿಗಳು, ನಾಡದ್ರೋಹಿಗಳು, ಈ 35 ವರ್ಷದಿಂದ ಬಿಡುಗಡೆಯಾದ ಯಶಸ್ವಿ ಚಿತ್ರ ಒಂದು ನಾಯಕನ್, ಅದನ್ನು ವಾಮ ಮಾರ್ಗದಲ್ಲಿ ಬಿಡುವಂಥ ಪ್ರಯತ್ನ ನಡೆದಿತ್ತು. ನಾವು ಪ್ರತಿಭಟನೆ ಮಾಡಿಲ್ಲ ಅಂದರೆ ಅವ್ರು ಇವತ್ತು ರಿಲೀಸ್ ಮಾಡೇ ಮಾಡ್ತಿದ್ರು. ಇದಕ್ಕೆಲ್ಲ ಇವತ್ತೇನಾದ್ರು ಆ ಸಿನಿಮಾ ತಡೆದಿದ್ರೆ ಕನ್ನಡದ ಸೇನಾನಿಗಳು ಕಾರಣ. ಇದು ಯಶಸ್ಸು ಅವ್ರಿಗೆ ಸಲ್ಲಬೇಕು. ಹಾಗೆ ಇದನ್ನು ಮನಗಂಡು ಇದಕ್ಕೆ ಭಾವನೆಗೆ ಒತ್ತು ಕೊಟ್ಟಂಥ ಎಲ್ಲ ಚಿತ್ರಮಂದಿರದ ಮಾಲೀಕರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್.